ಸೊ ಹಾಯ್ ಹಲೋ ನಮಸ್ಕಾರ. ಸೊ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರ್ತೀನಿ. ಏನಪ್ಪ ಅಂದರೆ ಇವತ್ತಿನ ಪ್ರಮೋ ನೋಡಾದ್ಮೇಲೆ ಸೊ ಇಲ್ಲಿ ಗಿಲ್ಲಿಯವ್ರು ತಪ್ಪಿದ್ದೀನ, ರಜತ್ ಅವ್ರು ತಪ್ಪಿದ್ದೀನ, ಅಥವಾ ಮನೆ ಕಂಟೆಸ್ಟೆಂಟ್ಸ್ಗಳು ತಪ್ಪಿದ್ದೀನ, ಅಥವಾ ರಜತ್ ಅವ್ರ ಜೊತೆ ಆಗಮಿಸಿದ 4 ಗೆಸ್ಟ್ಗಳು ತಪ್ಪಿದ್ದೀನ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಪ್ರಮೋ ಬಿಟ್ಟಿದ್ದಾರೆ, ಪ್ರಮೋ ನೋಡ್ಕೊಂಬರೋಣ ಬನ್ನಿ. ಅತಿಥಿಗಳ ಮನರಂಜಿಸಲು ಮನರಂಜನಾ ಕಾರ್ಯಕ್ರಮ ಆಯೋಜಿಸಬೇಕು. ವಾವ್ ಅನ್ನೋ ತರ ಯಾರ್ಯಾರು ಬರ್ತಾರೋ ಅನ್ಕೊಂಡೆ ಇವ್ರು ಬಂದ್ಮೇಲೆ ಅನ್ನೋ ತರ ಆಗ್ಬಿಡ್ತು. 5 ಜನ ನೆಂಟ್ರು ಬಂದ್ರು, ತಿಂದ್ರು ತಿಂದ ಮೇಲೂ ದೌಲತ್ತು ತಿಂದಾಕು ಅವ್ರಿಗೆ ಇಷ್ಟ ಇರ್ಬೇಕಾರೆ ತಂದಾಕ ಅವರು ನಾವು ನಮಗೆ ಇಷ್ಟ ಇರಬೇಡ. ಅಲ್ಲ ಏನ್ ಮಾತಾಡ್ಬೇಕು ಅಂತ ಮಾತಾಡ್ತಾ ಇದ್ಯಾ ಗಿಲ್ಲಿ ನೀನು? ಎಲ್ಲದಕ್ಕೂ ಒಂದು ತಾಳ್ಮೆ ಐತೆ ಗಿಲ್ಲಿ, ಇರಿಟೇಟ್ ಮಾಡ್ತಾ ಇದ್ಯಾ ತುಂಬಾ. ಮನುಷ್ಯ ಜಾತಿ ಸೇರಿದವ್ರು ಒಂದ್ಸತಿ ಹೇಳಿದ್ರೆ ಅರ್ಥ ಮಾಡ್ಕೊಬೇಕಲ್ಲ. ಬಿಗ್ ಬಾಸ್ ಇಂದು ರಾತ್ರಿ 9:30ಕ್ಕೆ. ಸೊ ನೋಡಿ, ಈ ಒಂದು ಪ್ರಮೋ ನೋಡಾದ್ಮೇಲೆ ಎಲ್ಲರೂ ಹೇಳ್ಬೋದು ಗಿಲ್ಲಿ ಅವ್ರದೇ ತಪ್ಪಿದೆ ಅಂತ. ಸೊ ಚಾನ್ಸೇ ಇಲ್ಲ. ಯಾಕಪ್ಪ ಅಂದರೆ ನಿನ್ನೆ ಕೂಡ ಗಿಲ್ಲಿ ಅವ್ರದೇ ತಪ್ಪಿತ್ತು. ಏನಪ್ಪ ಅಂದರೆ ಮಂಜಣ್ಣ ಅವ್ರಿಗೆ ಇದು ಕಂಕಣ ಭಾಗಿ ಕೂಡಿ ಬಂದಿದೆ ಅಂತ ಬಿಗ್ ಬಾಸ್ ಅವರು ಆದೇಶ ಮಾಡಿದ್ರು, ಅಂದರೆ ಹೇಳಿದರು. ಆವಾಗ ಗಿಲ್ಲಿ ಹೇಳಿದರು 2ನೇದ 3ನೇದ ಅಂತ. ಸೊ ಅಲ್ಲಿ ಬಂದುಬಿಟ್ಟು ಮಂಜಣ್ಣ ಅವರಿಗೆ ಪರ್ಸ್ನಲ್ ಹೇಳ್ದಂಗೆ ಆಯ್ತದು. ಯಾಕಪ್ಪ ಅಂದರೆ ಅವ್ರಿಗೆ ವಯಸ್ಸು ಕೂಡ ಆಗಿದೆ, ಹಾಗಾಗಿ ಗಿಲ್ಲಿ ಅವರು ತಮಾಷೆ ಮಾಡಿದ್ರು ಅಂತ ಅಂದ್ಕೊಂಡು ಮಂಜಣ್ಣ ಕೂಡ ಸ್ವಲ್ಪ ಸೆಲ್ಫಿಂದ ಇದಾದರು, ಅಂದರೆ ಸ್ವಲ್ಪ ಸಿಟ್ಟಾದರು. ಅದಾದಮೇಲೆ ರಜತ್ ಅವರಿಗೆ ರೋಸ್ಟ್ ಅಂದರೆ ಇವರು ಮೋಕ್ಷಿತ್ ಅವ್ರು ಹೇಳ್ತಾರೆ, ನಮ್ಮ ಅಣ್ಣನ ಬ್ಯಾಚುಲರ್ ಪಾರ್ಟಿಗೆ ನಾವು ಬಂದಿದ್ದೀವಿ ಅಂತ, ಹಾಗಂದರೆ ನೀವು ಬಿಟ್ಟು ಊಟ ತಿನ್ನೋಕೆ ಬಂದಿದ್ದೀರಾ ಅಂತ ಗಿಲ್ಲಿ ಅವ್ರು ಹೇಳ್ತಾರೆ. ಸೊ ಇಲ್ಲಿ ಗಿಲ್ಲಿ ಅವ್ರದ್ದು ತಪ್ಪಿತ್ತು. ರಜತ್ ಅವರು ತುಂಬಾ ಅವರಿಗೆ ಟಾರ್ಗೆಟ್ ಮಾಡೋದಾಗಲಿ ಮಾಡಿದರು. ಸೊ ಅವರ ಸೋಷಿಯಲ್ ಪೇಜ್ನಲ್ಲಿ, ರಜತ್ ಅವರ ಪೇಜ್ನಲ್ಲಿ ಗಿಲ್ಲಿದೆ ಹವಾ ನಡೆದಿತ್ತು ನಿನ್ನೆ. ಹಾಗಾಗಿ ಗಿಲ್ಲಿ ಅವರ ಫ್ಯಾನ್ಸಿಂದ ಕಮೆಂಟ್ ಕೂಡ ಆಫ್ ಮಾಡಿದರು ರಜತ್ ಅವರು ಪೇಜ್ ಹ್ಯಾಂಡಲ್ ಮಾಡೋರು. ಸೊ ಇದಾದಮೇಲೆ ನೆಕ್ಸ್ಟ್ ಇವತ್ತಿನ ಪ್ರಮೋ ನೋಡಾದ್ಮೇಲೆ, ಇವತ್ತಿನ ಪ್ರಮೋದಲ್ಲಿ ನೋಡ್ತಿರ್ಬೋದು ನೀವು, ಗಿಲ್ಲಿ ಅವ್ರು ಏನಾದರೂ ತಪ್ಪು ಮಾಡ್ತಿದ್ರೆ ಅಶ್ವಿನಿ ಗೌಡ ಇದ್ದಾರೆ ಪಕ್ಕ, ಅವ್ರು ಸುಮ್ಮನಿರ್ತಿರ್ಲಿಲ್ಲ. ನೆಕ್ಸ್ಟ್ ಗಿಲ್ಲಿದಾದ್ಮೇಲೆ ಅವ್ರದ್ದೇ ಬಾರಿ ಇರುತ್ತೆ, ಅಂದರೆ ರೋಸ್ಟ್ ಮಾಡೋದು. ಇದಾದಮೇಲೆ ಇಲ್ಲಿ ನೀವು ಬ್ಯಾಕ್ಗ್ರೌಂಡ್ ವಾಯ್ಸ್ ಕೇಳ್ತಿರ್ಬೋದು. ಬ್ಯಾಕ್ಗ್ರೌಂಡಲ್ಲಿ ಮನೆ ಸ್ಪರ್ಧಿಗಳೆಲ್ಲರೂ ಕೂಗ್ತಾ ಇದ್ದಾರೆ, ಅಂದರೆ ಎಂಜಾಯ್ ಮಾಡ್ತಿದ್ದಾರೆ. ಗಿಲ್ಲಿ ಏನಾದರೂ ತಪ್ಪು ಮಾಡ್ತಿದ್ರೆ ಎಂಜಾಯ್ ಮಾಡ್ತಿರ್ಲಿಲ್ಲ. ನಿನ್ನೆ ನೋಡಿರ್ಬೋದು ನೀವು, ಗಿಲ್ಲಿ ತಪ್ಪು ಮಾಡ್ತಿರುವಾಗ ಎಲ್ಲರೂ ಹೇಳ್ತಿದ್ರು ಅಥವಾ ಸುಮ್ಮನೆ ಕೂತಿದ್ರು ಹೇಳಾರಂಗೆ. ಸೊ ಇಲ್ಲಿ ಬಂದುಬಿಟ್ಟು ಮನೆಯವರೆಲ್ಲರೂ ಕಿರ್ಚಾಡ್ತಿದ್ದಾರೆ. ಸೊ ಏನಪ್ಪ ಅಂದರೆ ಅವರಿಗೆ ಬಂದವರಿಗೆ ಎಂಟರ್ಟೈನ್ಮೆಂಟ್ ಕೊಟ್ಟು ನೀವು ಕಾರನ್ನು ಕಲೆಕ್ಟ್ ಮಾಡ್ಕೋಬೇಕು, ಆವಾಗ ಕ್ಯಾಪ್ಟನ್ಸಿ ಟಾಸ್ಕ್ಗೆ ದಾವೇದಾರರು ಆಗ್ತಾರಂತ ಬಿಗ್ ಬಾಸ್ ಹೇಳಿದರು ನಿನ್ನೆ. ಅದಾದಮೇಲೆ ಇಲ್ಲಿ ಬಂದುಬಿಟ್ಟು ಎಂಟರ್ಟೈನ್ಮೆಂಟ್ ಮಾಡಬೇಕು ಅಷ್ಟೇ. ಈ ಒಂದು ಕಾರಣ ಇಟ್ಕೊಂಡು ಗಿಲ್ಲಿಯವರು ರೋಸ್ಟ್ ಮಾಡ್ತಾರೆ, ಯಾವುದೇ ರೀತಿ ಪರ್ಸ್ನಲ್ ಟಾರ್ಗೆಟ್ ಅಲ್ಲ. ಇಲ್ಲಿ ಬಂದುಬಿಟ್ಟು ರಜತ್ ಅವರು ಕೂಡ ತುಂಬ ಪರ್ಸ್ನಲಾಗಿ ತಗೊತಿದ್ದಾರೆ. ಅದು ಏನಪ್ಪ ಅಂದರೆ ಇದು ಗಿಲ್ಲಿ ಫ್ಯಾನ್ಸ್ ಬಿ ಲೈಕ್ ಇದು ಬಿಗ್ ಬಾಸ್ ಸೀಸನ್ 11 ಅಲ್ಲ, ಸೀಸನ್ 12 ಅಂತ ಹೇಳ್ತಿದ್ದಾರೆ. ಏನಿದ್ರೆ ಗಿಲ್ಲಿದೆ ದರ್ಬಾರ್ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಬಂದುಬಿಟ್ಟು ತಪ್ಪು ಗಿಲ್ಲಿದಿಲ್ಲ. ರಜತ್ ಅವರು ಇದೆಲ್ಲ ಜೋಕ್ ಅಂದ್ಕೊಂಡು ಸುಮ್ಮನೆ ಇರಬೇಕು. ಯಾಕಪ್ಪ ಅಂದರೆ ಅವರೆಲ್ಲ ಗಿಲ್ಲಿ ಅವ್ರದ್ದು ಗೊತ್ತೇ ಇದೆ, ಬರೀ ಜೋಕ್ ಮಾಡ್ತಾರೆ. ಅವರೇನಿಲ್ಲ, ತನ್ನ ಕಡೆಯಿಂದ ಬೆಸ್ಟ್ ಎಂಟರ್ಟೈನ್ಮೆಂಟ್ ಕೊಟ್ಟು ಕಾಯಿನನ್ನು ಕಲೆಕ್ಟ್ ಮಾಡ್ಕೊಬೇಕು ಅನ್ನೋ ಉದ್ದೇಶ ಇದೆ. ಅದರಲ್ಲಿ ನಿನ್ನೆ ಕೂಡ ತುಂಬ ಇದು ಮಂಜಣ್ಣವ್ರಿಗೆ ಹೇಳಿದಾದ್ಮೇಲೆ ಮತ್ತು ರಜತ್ ಅವ್ರಿಗೆ ಗಿಲ್ಲಿಗೆ ಬೈದಾದ್ಮೇಲೆ ಇವ್ರು ಹೇಳ್ತಾರೆ, ರಜತ್ ಆ್ಯಂಡ್ ಇವರು ಮಂಜಣ್ಣ ಅವ್ರು ಏನು ಹೇಳ್ತಾರೆ, ನಿನ್ನೆ ಕ್ಯಾಪ್ಟನ್ಸಿ ಬೆಡ್ ಮೇಲೆ ಮಲ್ಕೊಂಡು ಗಿಲ್ಲಿಗೆ ತುಂಬಾ ತಲೆ ತಿಂತಿರ್ತಾರೆ, ಅಂದರೆ ಕಾಟ ಕೊಡ್ತಿರ್ತಾರೆ. ಆ ಒಂದು ಸಿಟ್ಟಿನಿಂದ ಗಿಲ್ಲಿ ಮಾಡಿರ್ಬೋದು. ಬಟ್ ತಪ್ಪಂತೂ ಇಲ್ಲಿ ಗಿಲ್ಲಿದು ಕಾಣಬರ್ತಿಲ್ಲ. ಯಾಕಪ್ಪ ಅಂದರೆ ಮನೆ ಮಂದಿ ಕಿರಿಸ್ತಿರ್ಲಿಲ್ಲ ತಪ್ಪಿದ್ರೆ. ಸೊ ಇನ್ನೂ ಹೆಚ್ಚಿನ ಅಪ್ಡೇಟ್ ಆಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇನ್ನೊಂದು ರಜತ್ ಫ್ಯಾನ್ ಪೇಜ್. ಸೊ ಇನ್ನೊಂದು ರಜತ್ ಅವರ ಪೇಜ್ನಲ್ಲಿ ಕಮೆಂಟಿಂಗ್ ಯಾಕೆ ಆಫ್ ಮಾಡಿದ್ರು ಅಂತ ನೆಕ್ಸ್ಟ್ ವಿಡಿಯೋ ಬಿಟ್ಟಿರ್ತೀನಿ, ಹೋಗಿ ಯೂಟ್ಯೂಬ್ ಚಾನಲಲ್ಲಿ ನೋಡ್ಕೊಳ್ಳಿ. ಇದೇ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ, ಇರುತ್ತೆ.